ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಕಾರ್ನ್ ಕಾಬ್ shaped somewhat like a cone has the radius of its broadest end as 2.1 centimeter and length height as 20 centimeter. If each 1 centimeter square of the surface of the cob carries an average of 4 grains, find how many grains would you find on the entire cab ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೀವು ನೋಡಿರ್ತೀರಲ್ವಾ, ಕಾರ್ನ್ ಅಂದ್ರೆ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ, ಈ ರೀತಿ ಇರುತ್ತಲ್ವಾ. ಸೊ ಅದ್ರದ್ದು ರೇಡಿಯಸ್ ಕೊಟ್ಟಿದ್ದಾರೆ, ಬ್ರಾಡೆಸ್ಟ್ ಅಂದ್ರೆ ಇಲ್ಲಿ ಬ್ರಾಡ್ ಇದೆ ಅಲ್ವಾ, ಸೊ ಇಲ್ಲಿ ಒಂದು ಕೋನ್ ಶೇಪ್ ಅಲ್ಲೇ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಕೋನ್ ಶೇಪ್ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಬ್ರಾಡೆಸ್ಟ್ ಶೇಪ್ ಇಂದು ರೇಡಿಯಸ್ ಕೊಟ್ಟಿದ್ದಾರೆ. ಇನ್ನು ಹೈಟ್ ಕೊಟ್ಟಿದ್ದಾರೆ, ನೋಡಿ ಹೈಟ್ ಅಂತಾನು ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಹೇಳಿದ್ರೆ 1 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ 1 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ಲಿ 1 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ 4 ಗ್ರೇನ್ಸ್ ಇದಾವೆ ಅಂತ. ಓಕೆ, ಸೊ ಫೈಂಡ್ ಹೌ ಮೆನಿ ಗ್ರೇನ್ಸ್ ವುಡ್ ಯು ಫೈಂಡ್ ಅಂದ್ರೆ ಎಂಟೈರ್ ಕಾಬ್ ಅಲ್ಲಿ ಎಷ್ಟು ಗ್ರೇನ್ಸ್ ಇದಾವೆ ಅಂತ. ಸೊ ಅದಕ್ಕೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಫಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ಮೇಲೆ ನಾವು ಅದನ್ನ ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಂಡು ನಾವು ಗ್ರೇನ್ಸ್ ಎಷ್ಟಿದಾವೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಫಾರ್ಮುಲಾ ಏನು, ಪೈ ಆರ್ ಎಲ್. ಇಲ್ಲಿ ನಮ್ಗೆ ನೋಡಿ ರೇಡಿಯಸ್ ಕೊಟ್ಟಿದ್ದಾರೆ, ಆದ್ರೆ ನಮ್ಗೆ ಫಾರ್ಮುಲಾದಲ್ಲಿ ಎಲ್ ಇದೆ, ಎಲ್ ಬೇಕಲ್ವಾ, ಹೈಟ್ ಕೊಟ್ಟಿದ್ದಾರೆ. ಸೊ ನಾವು ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಅದೇ ರೀತಿ ಹೆಚ್ ಎಷ್ಟು ಕೊಟ್ಟಿದ್ರೆ 20 ಸೆಂಟಿಮೀಟರ್ಸ್, ರೇಡಿಯಸ್ 2.1 ಸೆಂಟಿಮೀಟರ್ ಸ್ಕ್ವೇರ್ ಮಾಡಿದ್ವಿ. ಈಗ 20 ಸ್ಕ್ವೇರ್ ಅಂದ್ರೆ ಗೊತ್ತಲ್ವಾ, 2 2s 4 ಆಗುತ್ತೆ. ಸೊ 0 ಕೂಡ ಡಬಲ್ ಮಾಡಿಬಿಟ್ರೆ 400 ಆಯ್ತು. ಅದೇ ರೀತಿ ಇದು 2.1 ಸ್ಕ್ವೇರ್ ಮಾಡೋಣ, ಪಾಯಿಂಟ್ ಆಮೇಲೆ ಇಡೋಣ, 21 ಇಂಟು 21 ಮಾಡೋಣ. 21 1s 21, 21 2s 42 ಪ್ಲಸ್ 2 44. ಪಾಯಿಂಟ್ 2 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ ಒಂದು ಇಲ್ಲಿ ಒಂದು. ಸೊ ಎಷ್ಟು ಇಲ್ಲಿ ಇಡ್ಬೇಕು ಪಾಯಿಂಟ್. ಸೊ 4.41. ಈಗ ಆಡ್ ಮಾಡಬೇಕು. ಯಾವ ರೀತಿ ಆಡ್ ಮಾಡ್ತೀರಾ ನೋಡಿ, 400ಗೆ 4.41 ಆಡ್ ಮಾಡಬೇಕು. ಅಂದ್ರೆ ಇಲ್ಲಿ 400 ಅದು ಹೋಲ್ ನಂಬರ್, ಇಲ್ಲಿ ಪಕ್ಕಕ್ಕೆ ಏನು ಇಲ್ಲ ಅಂದ್ರೆ 0 ಇಟ್ಕೊಳ್ಳಿ, 4.41 ಹಾಕೊಂಡು ಆಡ್ ಮಾಡಬೇಕು. ನೋಡಿ 41404. ಸೊ ಏನಾಯ್ತು, ಅಂಡರ್ ರೂಟ್ 404.41 ಬಂತು. ಈಗ ಇದನ್ನ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ನೋಡಿ 404.41. ಇಲ್ಲಿ ನಾವು ಡಿವಿಷನ್ ಮೆಥಡ್ ಇಂದ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ನೋಡಿ ಇಲ್ಲಿ 5 ಡಿಜಿಟ್ಸ್ ಇರೋದ್ರಿಂದ 2 2 ಬಾರ್ ಹಾಕೊಂತ ಹೋಗ್ಬೇಕು. ಇಲ್ಲಿ ಲಾಸ್ಟ್ 1 ಡಿಜಿಟ್ ಉಳಿದ್ರೆ, ಸೊ 1 ಡಿಜಿಟ್ಗೆ ಬಾರ್ ಹಾಕ್ಬೇಕು. ಈಗ 4ಗೆ ಯಾವ ಸ್ಕ್ವೇರ್ ಬರುತ್ತೆ, 2 2s ಅಲ್ವಾ, ನಮ್ಗೆಲ್ಲ ಗೊತ್ತಿರೋದೆ. ಸೊ 2 2s 4, 0. ಈಗ ಬಾರ್ ಹಾಕಿದೀವಲ್ವಾ, 2 ಡಿಜಿಟ್ ಒಂದೇ ಸರಿ ತಗೋಬೇಕು ಕೆಳಗಡೆ, 0 4 ತಗೊಂಡು. ಈಗ ಈ 2ನ ಇಲ್ಲಿ ಆಡ್ ಮಾಡ್ಬೇಕು, 4 ಆಯ್ತು. ಈಗ ಯಾವ್ದ್ರಿಂದ ತಗೊಂಡ್ರೆ 4 ಪಕ್ಕಕ್ಕೆ ನಾವು ಅದೇ ನಂಬರ್ ಇಲ್ಲಿಂದ ತಗೋಬೇಕು. 1 ತಗೊಂಡ್ರು ಇಲ್ಲಿನೂ 1 ತಗೋಬೇಕು. 41 1s 41 ಆಗತ್ತೆ. ಇಲ್ಲಿ ನೋಡಿದ್ರೆ ನಮ್ಗೆ ಬರೀ 4 ಇದೆ. ಸೊ ನಾವೇನ್ ಮಾಡೋಣ, 0 ತಗೋಣ. 0 ತಗೊಂಡು 40 0s 0. ಸೊ ಏನ್ ಬರುತ್ತೆ, ಅಗೇನ್ 4 ಉಳೀತು. ಈಗ ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ ಇಟ್ಬಿಡೋಣ. ಮೇಲೆ 4 1 ತಗೊಳ್ಳೋಣ ಕೆಳಗಡೆ. ಓಕೆ, ಈಗ ಈ 0ನು ಇಲ್ಲಿ ಆಡ್ ಮಾಡ್ಕೋಬೇಕು. ಸೊ ಅಗೇನ್ 40ನೇ ಆಗತ್ತೆ 0 ಆಡ್ ಮಾಡಿದ್ರೇನು. ಈಗ ನೋಡಿ 4 0 ಪಕ್ಕಕ್ಕೆ ಏನ್ ತಗೊಂಡ್ರು ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ನಾವು ಲೀಸ್ಟ್ ನಂಬರೇ ತಗೋಬೇಕಾಗತ್ತೆ, 1 ಇಂದನೇ ತಗೋಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ 441 ಇದೆ. 401s 401. ಸೊ 1 ತಗೊಂಡ್ರೆ 401 ಆಯ್ತು. ಸೊ ಏನ್ ರಿಮೇನ್ಸ್, 40 ರಿಮೇನ್ಸ್ ಅಲ್ವಾ. ಈಗ ಅವನ್ನ ಇಲ್ಲಿ ಆಡ್ ಮಾಡೋಣ, 402 ಆಯ್ತು. ಈಗ ನೋಡಿ ಇಲ್ಲಿ 40 ಉಳಿದಿರೋದ್ರಿಂದ ನಾವೇನ್ ಮಾಡೋಣ, ಇಲ್ಲಿ 0 ತಗೊಳ್ಳೋಣ. ಓಕೆ,
ಇಲ್ಲಿ ಡಬಲ್ ಜೀರೋ ತಗೊಂಡು ಆ ಜೀರೋನ ಕೆಳಗೆ ತಗೋಣ. ಓಕೆ, ತಗೊಂಡ್ರೇನು ನಮ್ಗೆ ಇಲ್ಲಿ ಏನಾಗತ್ತೆ ನೋಡಿ, 402 ಇದೆ. ಇಲ್ಲಿ 1 ತಗೊಂಡ್ರು ಕೂಡ ನಮ್ಗೆ ಏನಾಗತ್ತೆ, ಸೇಮ್ ನಂಬರ್ ಬರುತ್ತೆ, 4021 ಬರುತ್ತೆ. ಆದ್ರೆ ಅದ್ರ ಕೂಡ ಇದಕ್ಕಿಂತ ಚಿಕ್ಕದೆ, 4000ಕ್ಕಿಂತ ಇದು ದೊಡ್ಡದಾಯ್ತು, ಇದು ಚಿಕ್ಕ ನಂಬರ್ ಆಯ್ತು ಅಲ್ವಾ. ಸೊ ನಾವು 0 ತಗೋಬೇಕಾಗತ್ತೆ. 0 ತಗೊಂಡ್ರೆ ಇಲ್ಲಿನೂ 0 ಹಾಕ್ಬೇಕು. ಇಲ್ಲಿ ಏನ್ ನಂಬರ್ ತಗೊಂತೀವಲ್ಲ ಇಲ್ಲಿನೂ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ 402 ತಗೊಂಡ್ರೆ ಅದ್ರ ಪಕ್ಕ 0 ತಗೊಂಡ್ವಿ, ಇಂಟು ಕೂಡ 0 ಇಂದಾನೆ ಮಾಡಿದ್ವಿ. ಈಗ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 0 ಬರುತ್ತೆ. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0, 0 ರಿಮೈನ್ಸ್. ಅಗೇನ್ 4000 ಉಳಿತು. ಈಗ ಮತ್ತೆ ಇಲ್ಲಿ ಡಬಲ್ ಜೀರೋ ತಗೊಳ್ಳೋಣ. ಸೊ ಆ ಡಬಲ್ ಜೀರೋನ ಇಲ್ಲಿ ಕೆಳಗೆ ತಗೊಳ್ಳೋಣ. ಈಗ ಎಷ್ಟಾಯ್ತು ನೋಡಿ, ಯೂನಿಟ್ 10, 100, 1000, 10,000, ಲ್ಯಾಕ್ ಆಯ್ತು, 4 lakhs ಆಯ್ತು. ಇಲ್ಲಿ ಅಗೇನ್ ಇಲ್ಲಿ 0 ಆಡ್ ಮಾಡೋಣ, ಅಗೇನ್ ಅಷ್ಟೇ ಬರುತ್ತೆ, 4020. ಈಗ ನಾವು ಯಾವ ನಂಬರ್ ತಗೊಂಡ್ರೆ ನಮ್ಗೆ ಇದಕ್ಕಿಂತ ಚಿಕ್ಕದ್ ಬರುತ್ತೆ ನೋಡೋಣ. ನೋಡಿ, 4020 ಇಂಟು 9 ಮಾಡೋಣ. 10 ಮಾಡಿದ್ರೆ ಇದೇ ಬರುತ್ತಲ್ವಾ, 402000 ಬರುತ್ತೆ. ಅಂದ್ರೆ ಇದಕ್ಕಿಂತ ದೊಡ್ಡದೇ ಆಯ್ತು, ನಮ್ಗೆ ಇದಕ್ಕಿಂತ ಚಿಕ್ಕದ್ ಬೇಕು. ಸೊ 9 ತಗೋಣ. 9 zeros are 0, 9 twos are 18, 9 zeros are 0, 1 here, 9 fours are 36. ಚಿಕ್ಕದಾಯ್ತಲ್ವಾ. ಸೊ ಇಲ್ಲಿನೂ 9 ತಗೋಬೇಕು, ಇಲ್ಲಿನೂ 9 ತಗೋಬೇಕು. ಸೊ ಏನ್ ಬರುತ್ತೆ, 36180 ಬಂತು. ಈಗ ನೋಡಿ, ಇಲ್ಲಿ ಮೈನಸ್ ಮಾಡಿದ್ರೆ ಏನಾದ್ರೂ ಬರ್ಲಿ, ಇಲ್ಲಿ ನಮ್ಗೆ 3 digits ಮಾಡಿದ್ವಲ್ವಾ ಸಾಕು. ಇದೇನಿದು, ಎಲ್ಲಿದು, ಎಲ್ಲಿಂದ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ 20.109 ಬಂತು. ಇನ್ನು ಬರ್ತಾನೆ ಇದೆ, ಸಾಕು, ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ. ಆದ್ರೆ ಇಲ್ಲಿ 9 ಇರೋದ್ರಿಂದ ನಾವು ಇಲ್ಲಿ 1 ತಗೋಬಹುದು. ಸೊ ನಾವೇನ್ ಮಾಡೋಣ, ಆರ್ ಎಲ್ ಇಸ್ ಈಕ್ವಲ್ಸ್ ಟು 20.1 ಆಲ್ರೆಡಿ ಇದೆ, ಇಲ್ಲಿ 9 ಇರೋದ್ರಿಂದ ಇಲ್ಲಿ ನಾವು 1 ತಗೋಬಹುದು. ಓಕೆ, ಎಲ್ ಇಸ್ ಈಕ್ವಲ್ಸ್ ಟು 20.11 ಸೆಂಟಿಮೀಟರ್. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ನೋಡಿ, ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಈ ಎಲ್ ಇಸ್ ಈಕ್ವಲ್ಸ್ ಏನ್ ಬಂದಿತ್ತು ನಮ್ಗೆ, 20.11 ಸೆಂಟಿಮೀಟರ್ ಬಂದಿತ್ತು. ಆದ್ರೆ ನಾನಿಲ್ಲಿ ಡೆಸಿಮಲ್ ತೆಗಿತೀನಿ. 2011 ಅಪಾನ್ 2 digits ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, ಸೊ ನಾವು ಕೆಳಗಡೆ 100 ಹಾಕೋಬಹುದು. ಇಲ್ಲಿ ಸೆಂಟಿಮೀಟರ್ ಇದೆ, ಹಾಗೆ ಹಾಕೋಣ. ಇನ್ನು ರೇಡಿಯಸ್ ಅದನ್ನು ಡೆಸಿಮಲ್ ತೆಗಿಯೋಣ. 21 ಅಪಾನ್ 10 ಹಾಕೋಣ. 1 digit ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, ಸೊ 21 ಅಪಾನ್ 10. ಈಗ ನೋಡಿ, ಪೈ ಅಂದ್ರೆ 22 ಅಪಾನ್ 7, ರೇಡಿಯಸ್ ಅಂದ್ರೆ 21 ಅಪಾನ್ 10 ಇದೆ. ಇನ್ನು ಎಲ್ಲಿ ಎಷ್ಟಿದೆ, 2011 ಅಪಾನ್ 100 ಅಲ್ವಾ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. 7 ones are 7 3s. ಇನ್ನು ಹೋಗುತ್ತೆ, ಇಲ್ಲಿ ಟೂ ಟೇಬಲ್ಸ್ ಇದೆ, ಆದ್ರೆ ಇದು ಇರ್ಲಿ ಹಾಗೆ, ನಮ್ಗೆ ಡೆಸಿಮಲ್ ಇಡೋದಕ್ಕೆ ಈಸಿ ಆಗುತ್ತೆ. 22 3s are 66 ಇಂಟು 2011 ಅಪಾನ್ 10 into 100 1000. ಓಕೆ, ಇದನ್ನ ಈಗ ಮಲ್ಟಿಪ್ಲೈ ಮಾಡೋಣ. 6 ones are 6, again 6 ones are 6, 6 zeros are 0, 6 twos are 12. ಈಗ ಅಗೇನ್ 6 ಇಂದ ಮಾಡಿದ್ರೆ ಸೇಮ್ ಬರುತ್ತೆ, ಸೊ ಅದನ್ನೇ ಹಾಕೋಣ. 66021, 6 6 12, 1 carry, 7 2 3 1. ಓಕೆ, ಸೊ ಏನ್ ಬಂತು ನಮ್ಗಿಲ್ಲಿ, 132726 ಅಪಾನ್ 1000 ಬಂತು. ಇದೇನಿದು, ಕರ್ವ್ಡ್ ಸರ್ಫೇಸ್ ಏರಿಯಾ. ನೋಡಿ, ಇಲ್ಲಿ 3 zeros ಇದಾವಲ್ವಾ, ನಾನು ಇದು zeros ತೆಗಿತೀನಿ ಅಂದ್ರೆ ಡೆಸಿಮಲ್ ಎಲ್ಲಿ ಇಡಬೇಕು, 3 digits ಆದ್ಮೇಲೆ ಇಡಬೇಕು, ಯಾಕಂದ್ರೆ 3 zeros ಇದಾವೆ. ಸೊ 1 2 3 ಇಲ್ಲಿ ಇಡ್ತೀನಿ.
132.726. ಇದು ಕರ್ವ್ಡ್ ಸರ್ಫೇಸ್ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಇದು ಕರ್ವ್ಡ್ ಸರ್ಫೇಸ್ ಇದೆ ಫೈಂಡ್ ಔಟ್ ಮಾಡಿದ್ವಿ. ಈಗ ಅವ್ರು ಇನ್ನೇನು ಕೇಳಿರೋದು ಕ್ವಶನ್ ನೋಡಿ, 1 ಸೆಂಟಿಮೀಟರ್ ಅಲ್ಲಿ 4 ಗ್ರೇನ್ಸ್ ಇದಾವೆ. ಅದೇ ರೀತಿ ಎಂಟೈರ್ ಕಾಬ್ ಅಲ್ಲಿ ಎಷ್ಟು ಗ್ರೇನ್ಸ್ ಇದಾವೆ ಅಂತ ಕೇಳಿದ್ದಾರೆ. ಸೊ ಬರೆಯೋಣ, ನಂಬರ್ ಆಫ್ ಗ್ರೇನ್ಸ್ ಇಸ್ ಈಕ್ವಲ್ಸ್ ಟು ಏರಿಯಾ ಇಂಟು 4 ಗ್ರೇನ್ಸ್ ಅಲ್ವಾ. 4 ಗ್ರೇನ್ಸ್ ಇದಾವೆ. ಏರಿಯಾ ಎಷ್ಟು ಬಂತು ನಮಗೆ? 132.726 ಇಂಟು 4. ಇದನ್ನ ಮಲ್ಟಿಪ್ಲೈ ಮಾಡೋಣ. ನೋಡಿ, 132.726 ಇಂಟು 4 ಮಲ್ಟಿಪ್ಲೈ ಮಾಡೋಣ. 4 6 24, 2 carry 4 here, 4 2 8 plus 2 10, 1 carry, 4 7 28 plus 1 29, 4 2 8, 8 plus 2 10, 1 carry, 4 3 12, 12 plus 1 13, 1 carry, 4 1 4 plus 1 5. 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ನಾವು ಕೂಡ ಇಲ್ಲಿ 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಟ್ಟರೆ ಇಲ್ಲಿ ಬರುತ್ತೆ. ಸೊ ಎಷ್ಟು ಬರುತ್ತೆ ಆನ್ಸರ್? 530.904 ಇದೆ ಅಲ್ವಾ. ಈಗ ಇಷ್ಟು ಗ್ರೇನ್ಸ್ ಆದ್ರೆ ಪಾಯಿಂಟ್ ಅಲ್ಲಿ ಇರ್ತಾವ ಗ್ರೇನ್ಸ್. ಗ್ರೇನ್ಸ್ ಅಂದ್ರೆ ನಮಗೆ ಹೋಲ್ ನಂಬರ್ ಹೇಳ್ಬೇಕಲ್ವಾ. ಸೊ ನಾವೇನ್ ಹೇಳ್ಬೋದು, ಹೋಲ್ ನಂಬರ್ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನೋಡಿ 904 ಇದೆ ಅಲ್ವಾ, ಅದಕ್ಕೆ ನಾವು ಇಲ್ಲಿ 1 ಸೇರಿಸಬಹುದು. ಸೊ ನಂಬರ್ ಆಫ್ ಗ್ರೇನ್ಸ್ ಅಂದ್ರೆ ನಾವೇನ್ ಹೇಳ್ಬೋದು, 531 ಅಂತ ಹೇಳ್ಬೋದು. ಓಕೆ, approximately. This is the answer. Okay, understand ಆಯ್ತಾ? ಈಗ ನೆಕ್ಸ್ಟ್ ಒನ್.